ಕಲಬುರಗಿ ನಗರದ ಜಿಲ್ಲಾ ಸಮಿತಿ ಕಾಂಗ್ರೆಸ್ ಕಚೇರಿಯಲ್ಲಿ ಇಂದು ದಿವಂಗತ ರಾಜೀವ್ ಗಾಂಧಿ ಅವರ ಪುಣ್ಯ ದಿನವನ್ನು ಆಚರಣೆ ಮಾಡಲಾಯಿತು. ರಾಜೀವ್ ಗಾಂಧಿ ಅವರ ಭಾವಚಿತ್ರಕ್ಕೆ ಪೂಜೆ ಸಲ್ಲಿಸುವ ಮುಖಾಂತರವಾಗಿ ವಿಶೇಷ ಪೂಜೆಯನ್ನು ಮಾಡಿದರು. ಈ ಕಾರ್ಯಕ್ರಮವನ್ನು ಉದ್ದೇಶಿಸಿ ಜಿಲ್ಲಾ ಸಮಿತಿಯ ಅಧ್ಯಕ್ಷರಾದ ಜಗದೇವ್ ಗುತ್ತೇದಾರ್ ಹಾಗೂ ಕಲಬುರಗಿ ದಕ್ಷಿಣ ಮತಕ್ಷೇತ್ರದ ಶಾಸಕರಾದ ಅಲ್ಲಮ ಪ್ರಭು ಪಾಟೀಲ್ ಅವರು ಮಾತನಾಡಿದರು. ಪ್ರಧಾನಮಂತ್ರಿಯಾಗಿ ಬಹಳ ಬಡವರಿಗಾಗಿ, ದೀನದಲಿತರಿಗಾಗಿ, ಹಿಂದುಳಿದ ವರ್ಗದವರಿಗಾಗಿ ಮತ್ತು ಕಡು ಬಡವರಿಗಾಗಿ ಎಲ್ಲ ಜಾತಿಗಳನ್ನು ತೆಗೆದುಕೊಂಡು ಎಲ್ಲ ಜಾತಿಯವರಿಗೆ ಸೌಲಭ್ಯ ಮತ್ತು ಸಾಕಷ್ಟು ಕಾರ್ಯಕ್ರಮಗಳನ್ನು ಕೊಟ್ಟಂಥ ಒಬ್ಬ ಧೀಮಂತ ನಾಯಕರು. ಅವರು ಈ ಭಾರತ ದೇಶದ 6ನೇ ಪ್ರಧಾನಮಂತ್ರಿಯಾಗಿ ಕೆಲಸ ಮಾಡಿದ್ದಾರೆ. ಅವರ ತಾಯಿಯವರು ಕೂಡ ದಿವಂಗತ ಇಂದಿರಾ ಗಾಂಧಿಯವರು ಈ ದೇಶದ ಪ್ರಧಾನಮಂತ್ರಿಯಾಗಿ ಕೆಲಸ ಮಾಡಿದ್ದಾರೆ. ಮತ್ತು ಪಂಡಿತ್ ಜವಾಹರ್ಲಾಲ್ ನೆಹರು ಅವರು ಕೂಡ ದೇಶದ ಪ್ರಧಾನಮಂತ್ರಿಯಾಗಿ ಕೆಲಸ ಮಾಡಿದ್ದಾರೆ. ಆ ಕುಟುಂಬ, ಗಾಂಧಿ ಕುಟುಂಬ ಈ ದೇಶಕ್ಕೆ ಕೊಟ್ಟಂಥ ಮಹಾನ್ ಕೊಡುಗೆ ಕೊಟ್ಟಿದ್ದಾರೆ. ರಾಜೀವ್ ಗಾಂಧಿಯವರು ತಮ್ಮ ಅಧಿಕಾರಾವಧಿಯಲ್ಲಿ ಈ ದೇಶಕ್ಕೆ ಸಾಕಷ್ಟು ಅಭಿವೃದ್ಧಿ ಮತ್ತು ITBT ಮಾಹಿತಿ ಮತ್ತು ತಂತ್ರಜ್ಞಾನದಲ್ಲಿ ಮೊಟ್ಟ ಮೊದಲು ಈ ದೇಶಕ್ಕೆ ಪರಿಚಯಿಸಿ ನಮ್ಮಲ್ಲಿ ಭಾರತ ದೇಶದಲ್ಲಿ ಬಹಳ ITBT ಕ್ರಾಂತಿ ಮಾಡಿದಂಥ ಒಬ್ಬ ಧೀಮಂತ ನಾಯಕರು. ಅವರು ಈ ದುಷ್ಕರ್ಮಿಗಳ ಬಾಂಬ್ ಬ್ಲಾಸ್ಟ್ ಮಾಡಿ ಅವರನ್ನು ಚೆನ್ನೈನಲ್ಲಿ ಪೆರಂಬದೂರಿನಲ್ಲಿ ಅವರ ಹತ್ಯೆ ಆಯಿತು. ಈ 33ನೇ ವರ್ಷದ ಈ ದಿವಸ ನಾವು ಪ್ರತಿ ವರ್ಷ ಹಮ್ಮಿಕೊಂಡಂತೆ ಈ ವರ್ಷ ಕೂಡ 33ನೇ ಪುಣ್ಯ ದಿನವನ್ನು ನಾವು ಕಾಂಗ್ರೆಸ್ ಕಚೇರಿಯಲ್ಲಿ ಹಮ್ಮಿಕೊಂಡಿದ್ದೇವೆ. ದಿವಂಗತ ರಾಜೀವ್ ಗಾಂಧಿಯವರ 33ನೇ ಪುಣ್ಯ ಸ್ಮರಣೆಯನ್ನು ಆಚರಣೆ ಮಾಡ್ತಾಯಿದ್ದೇವೆ. ಇವತ್ತು ನಿಜವಾಗಿ ಕೂಡ ವಿಶ್ವದಲ್ಲಿ ಈ ದೇಶಕ್ಕೆ ಅಪಾರವಾಗಿರ್ತಕ್ಕಂಥ ಕೊಡುಗೆ ಏನಾದರೂ ಕೊಟ್ಟಿದ್ದರೆ, ಈ ಭಾರತ ದೇಶದಲ್ಲಿ ಅಧಿಕಾರ ಕೆಲವೇ ಜನರ ಕೈಯಲ್ಲಿ, ಕೆಲವೇ ಬಂದ ಪಟ್ಟಭದ್ರ ಹಿತಾಸಕ್ತಿಗಳು ಆ ಒಂದು ಆಡಳಿತವನ್ನು ಮಾಡ್ತಕ್ಕಂಥದ್ದು. ಯಾವಾಗ ರಾಜೀವ್ ಗಾಂಧಿ ಅವರು ಪಂಚಾಯತ್ ರಾಜ್ಗೆ ತಿದ್ದುಪಡಿ ತಂದು, ರಿಸರ್ವೇಷನ್ ತಂದು, ಸಾಮಾನ್ಯ ಮನುಷ್ಯನೂ ಕೂಡ, ಒಬ್ಬ ದಲಿತ ಮಹಿಳೆಯೂ ಕೂಡ ಏನು ಬಂದರೆ ಪಂಚಾಯತಿ ಅಧ್ಯಕ್ಷನಾಗಬೇಕು, ಜಿಲ್ಲಾ ಪಂಚಾಯತಿ ಅಧ್ಯಕ್ಷ ಆಗಬೇಕು, ಮಹಾನಗರ ಪಾಲಿಕೆ ಮೇಯರ್ ಆಗಬೇಕು, ತಾಲೂಕು ಪಂಚಾಯತಿ ಅಧ್ಯಕ್ಷ, ತಾಲೂಕು ಪಂಚಾಯತ್ ಸದಸ್ಯ, ರಿಸರ್ವೇಷನ್ ತಂದು 12ನೇ ಶತಮಾನದಲ್ಲಿ ಬಸವಣ್ಣವರು ಸಮಾನತೆಯನ್ನತಕ್ಕಂಥ ಸಾರಿದರು. ಅದನ್ನು ಜಾರಿಗೆ ತಂದಿರತಕ್ಕಂಥ ವ್ಯಕ್ತಿ ರಾಜೀವ್ ಗಾಂಧಿಯವರು. ಯಾರೂ ಕೂಡ ಅಚ್ಚಿಳಿಯದೆ ಮರಿಲಾರದಂಥ ಕೆಲಸವನ್ನು ಮಾಡಿಟ್ಟು ಹೋಗಿದ್ದಾರೆ. ಯಾವಾಗಾದರೂ ಯಾವುದೇ ಸಮಾನತೆ ಬರಬೇಕಾದ್ರೆ ಅಧಿಕಾರದ ವಿಕೇಂದ್ರೀಕರಣ ಆಗಬೇಕು. ಅಧಿಕಾರ ವಿಕೇಂದ್ರೀಕರಣ ಮಾಡಿ ಅಧಿಕಾರವನ್ನು ಬಡವರ ಕೈಗೆ ಕೊಟ್ಟಿರ್ತಕ್ಕಂಥ ನಾಯಕ. ಮತ್ತು ITBT ಇವತ್ತೇನು ಮೊಬೈಲು, ಈ TV ಎಲ್ಲ ಏನು ಬಂದಿದ್ದೀವಲ್ಲ, ಅದನ್ನು ರಾಜೀವ್ ಗಾಂಧಿಯವರ ಸಾಧನೆ. ಅನ್ನೂ ಅನೇಕ ವಿಚಾರದಲ್ಲಿ ಅವರು ಒಂದು ದೊಡ್ಡ ಹೆಜ್ಜೆಯನ್ನಿಟ್ಟು ಅವರು ಮುಂದೆ ಹೋಗಿದ್ದರು. ಈ ದೇಶಕ್ಕೆ ಒಂದು ದೊಡ್ಡ ಉನ್ನತ ಸ್ಥಾನಕ್ಕೆ ಗೌರವ ಕೊಡ್ತಕ್ಕಂಥದ್ದು ಏನಾದರೂ ಇವತ್ತಿದ್ದರೆ ಅದು ರಾಜೀವ್ ಗಾಂಧಿಯವರ ಅಪಾರವಾಗಿರ್ತಕ್ಕಂಥ ಕೊಡುಗೆ, ದೂರದೃಷ್ಟಿ. ಅಂಥವರನ್ನು ಕೆಲವೊಂದು ವಿರೋಧಿಗಳು, ಪಟ್ಟಭದ್ರ ಹಿತಾಸಕ್ತಿಗಳು ಅವರನ್ನು ಜೀವಂತ ಬಾಂಬ್ನಿಂದ
ಬ್ಲಾಸ್ಟ್ ಮಾಡಿ ಹತ್ಯೆಗೈದಿರ್ತಕ್ಕಂಥದ್ದು. ಇವತ್ತು ಕೂಡ ಅವರು ಮಾಡಿರ್ತಕ್ಕಂಥ ಕೆಲಸ ಯಾರೂ ಕೂಡ ಬರಲಾರ್ದಂತೆ. ಆದ ಕಾರಣ ನಾವೆಲ್ಲ ಕಾಂಗ್ರೆಸ್ ಆಫೀಸ್ನಲ್ಲಿ ನಮ್ಮ ಅಧ್ಯಕ್ಷರಾದ ಜಗದೇವ್ ಗುತ್ತೇದಾರ್ ಅವರ ನೇತೃತ್ವದಲ್ಲಿ ರಾಜೀವ್ ಗಾಂಧಿಯವರ ಈ ಒಂದು ದಿನವನ್ನು ಆಚರಣೆ ಮಾಡ್ತಾಯಿದ್ದೀವಿ.